ಇವತ್ತಿನ ಕರ್ಣ ಸೀರಿಯಲ್ ಸ್ಟಾರ್ಟಿಂಗ್ ಬಂದು ನಿಧಿ ಆ ದೇವರು ಒಳಗೆ ಹೇಳಿರೋದನ್ನ ನೆನಪು ಮಾಡ್ಕೊಳ್ತಾ ಇರ್ತಾರೆ. ಆವಾಗ ಅಜ್ಜಿ ಸಡನ್ನಾಗಿ ಬಂದು, ನಿಧಿ ನೀನು ಇಲ್ಲಿದೆಯಾ, ಲಚ್ಚಿ ಹೊರಡ್ತಿದ್ದಾಳೆ, ಅವಳು ಹೋಗೋ ಟೈಮಲ್ಲಿ ನಾವು ಇದನ್ನು ಹೇಳಿದ್ರೆ ಅವಳು ಬೇಜಾರು ಮಾಡ್ಕೊಳ್ತಾಳೆ, ಅವಳಿಗೆ ಬಾ ಹೇಳೋಣ ಅಂತ ಅಜ್ಜಿ ಕರೆದಾಗ ನಿಧಿ ಹೇಳ್ತಾಳೆ, ಅಜ್ಜಿ ಏನು ಹೇಳೋಣ ಅಂತ ಅಂದಾಗ, ನಾವು ಮಾರಿಗುಡಿಲೇ ಇರ್ತೀವಿ, ನೀವು ಹೋಗಿ ಅಂತ ಹೇಳೋಣ ಅಂತ ಹೇಳಿದಾಗ ನಿಧಿ ಆ ದೇವರು ಮಾತಿಂದ ನಾನು ಇಲ್ಲಿರೋದು ಸರಿ ಇಲ್ಲ ಅಂತ ಡಿಸೈಡ್ ಮಾಡಿ ಅಜ್ಜಿಗೆ ಹೇಳ್ತಾಳೆ, ಅಜ್ಜಿ ನಾವು ಇಲ್ಲಿರೋದು ಬೇಡ, ನನಗೊಂದು ಇಂಟರ್ವ್ಯೂಗಳಿದ್ದಾವೆ, ನಾವು ಇಂಟರ್ವ್ಯೂ ಕ್ಲಿಯರ್ ಮಾಡಿದ್ರೆ ನಂಗೆ ಹೊಟ್ಟೆ ತುಂಬ ಅಷ್ಟಾರು ಸಂಬಳ ಬರುತ್ತೆ, ನಾವು ಅಲ್ಲೇ ಹೋಗೋಣ ಅಂತ ಅಜ್ಜಿಗೆ ಹೇಳ್ತಾಳೆ. ಅಜ್ಜಿ ಒಪ್ಪಲ್ಲ ಸ್ಟಾರ್ಟಿಂಗಲ್ಲಿ, ಅದಾದಮೇಲೆ ಅಜ್ಜಿ ಒಪ್ತಾರೆ. ಈ ಕಡೆ ನಿಧಿ ಬರ್ತಾಳೆ. ಆಗ ನಯನ ನಿಧಿ ಹತ್ರ ಕೇಳ್ತಾಳೆ, ದೇವರು ನಿನ್ನ ಹತ್ರ ಏನು ಹೇಳ್ತು, ಅಲ್ಲ ನಾನು ಕ್ಯೂರಿಯಾಸಿಟಿ ಕೇಳ್ತಾ ಇದ್ದೀನಿ, ಏನು ಹೇಳ್ತು ಅಂತ ಕೇಳಿದಾಗ, ಏನಿಲ್ಲ ನನ್ನ ಮನಸ್ಸಲ್ಲಿ ಸ್ವಲ್ಪ ಗೊಂದಲಗಳಿತ್ತು, ಅದಕ್ಕೆ ಆ ದೇವಿ ಉತ್ತರ ಕೊಟ್ಟಿದ್ದಾಳೆ ಅಂತ ನಿಧಿ ಹೇಳ್ತಾಳೆ. ಅವಾಗ ಅದು ಇನ್ನೂ ಅವಳು ಡೀಪಾಗಿ ಕೇಳ್ತಾ ಇರ್ಬೇಕಾದ್ರೆ ಕರ್ಣ ಸಡನ್ನಾಗಿ ಕಾಲ್ ಮಾಡಿ, ಬನ್ನಿ ನಾವಿಬ್ಬರು ಹೊರಡೋಣ, ಬೇಕಂತಂದರೆ ನಾಳೆ ನಿಮ್ಗೆ ಎಕ್ಸಾಮ್ ಇದೆ, ನಾನು ಎಲ್ಲ ಅರೇಂಜ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ನಿಧಿನ ಕರ್ಣ ಬೈಕಲ್ಲಿ ಕರ್ಕೊಂಡು ಹೋಗ್ತಾನೆ. ಬೈಕಲ್ಲಿ ಕರ್ಕೊಂಡೋಗಿ ಮನೆ ಹತ್ರ ಬಿಡ್ತಾನೆ. ಮನೆ ಹತ್ರ ಬಿಟ್ಮೇಲೆ ನಿಧಿ ಮನೆಗೆ ಹೋಗ್ತಾಳೆ. ಕರ್ಣ ನನಗೆ ಯಾವುದೋ ಒಂದು ಕೇಸ್ ಇದೆ ಅಂತ ಅಂದ್ಬಿಟ್ಟು ಅವನು ಹಾಸ್ಪಿಟಲ್ ಕಡೆ ಹೋಗ್ತಾನೆ. ನಿಧಿ ಬಂದ್ಬಿಟ್ಟು ರೂಮಲ್ಲಿ ಬುಕ್ ಹುಡುಕ್ತಾಳೆ, ಆದರೆ ಬುಕ್ ಸಿಗಲ್ಲ. ಅದಾದಮೇಲೆ ಅದೇ ಟೈಮಲ್ಲಿ ನಿಧಿ ಏನು ಮಾಡ್ತಾಳೆ ಅಂತ ಅಂದರೆ ಡೈನಿಂಗ್ ಟೇಬಲ್ ಕ್ಲೀನ್ ಮಾಡ್ತಿರ್ತಾಳೆ. ಡೈನಿಂಗ್ ಟೇಬಲ್ ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ಸಂಜಯ್ ಫ್ರೆಂಡ್ಸು ಕುಡಿತಾ ಇರ್ತಾರೆ. ಸಂಜಯ್ ಫ್ರೆಂಡ್ಸ್ ಕುಡಿದು ಇದರಲ್ಲಿ, ಏನೋ ನಿಮ್ಮ ಮನೇಲಿ ನಾಯಿ ಜಿರಳೆಗಳನ್ನೆಲ್ಲ ಸಾಕೊಂಡಿದ್ದೀರಲ್ಲ ಅಂತ ಹೇಳಿ ಅವನು ರೇಗಿಸ್ತಾರೆ. ತಡಿ ಇವತ್ತು ಮಾಡ್ತೀನಿ ಇವಳಿಗೆ ಅಂತ ಅಂದ್ಬಿಟ್ಟು ನಿಧಿನ ಕರೆದ್ಬಿಟ್ಟು, ಏಯ್ ಬಾಯಲ್ಲಿ ನೀರು ತಗೊಂಡ್ಬಂದು ಕೊಡು ಅಂತ ಹೇಳ್ಬಿಟ್ಟು ಅವ್ರು ಕುಡಿತಿರೋದಕ್ಕೆ ನೀರು ತಗೊಂಡ್ಬಂದು ಮಿಕ್ಸ್ ಮಾಡೋಕ್ಕೆ ಹೇಳ್ತಾನೆ. ಅವಳ ಕೈಲಿ ಅದು ಇದು ಕೆಲಸ ಮಾಡಿಸ್ತಿರ್ತಾನೆ. ಆಗ ನಿಧಿ ಇದ್ದವಳು, ನನಗಾಗಲ್ಲ ಸಂಜಯ್ ಇದೆಲ್ಲ ಮಾಡೋಕ್ಕೆ, ನಾನು ಓದ್ಕೋಬೇಕು ಅಂತ ಹೇಳಿ ಮತ್ತೆ ರೂಮ್ಗೆ ಹೋಗ್ತಾಳೆ. ಹೋಗಿ ರೂಮಲ್ಲಿ ಮತ್ತೆ ರೂಮಲ್ಲಿ ಬುಕ್ ಹುಡುಕ್ತಾಳೆ, ಸಿಗಲ್ಲ. ಅದಾದಮೇಲೆ ಸಂಜಯ್ ಕಾಲ್ ಮಾಡ್ತಾನೆ. ಸಂಜಯ್ ಕಾಲ್ ಮಾಡಿ ಏನು ಮಾಡ್ತಿದ್ಯಾ ಅಂತ ಎಲ್ಲ ಕೇಳಿದಾಗ, ನೋಡು ಸಂಜಯ್, ನನಗೀಗ ಏನೋ ನಾನು ಹುಡುಕ್ತಾ ಇದ್ದೀನಿ, ನೀನು ನನಗೆ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿದಾಗ, ನೀನೇನು ಬುಕ್ ಹುಡುಕ್ತಿದ್ಯಾ ಅಂತ ಅಂದಾಗ ನಿಧಿಗೆ ಡೌಟ್ ಕೇಳುತ್ತೆ, ಇದೇನಿದು ಇವನು ಇಷ್ಟೇ ಆ್ಯಕ್ಯುರೇಟಾಗಿ ಹೇಳ್ತಿದ್ದಾನಲ್ಲ ಅಂತ ಅಂದ್ಬಿಟ್ಟು ಅವ್ನು ಕುಡಿತಿರೋ ಜಾಗಕ್ಕೆ ಹೋದಾಗ ಸಂಜಯ್ ಆಲ್ರೆಡಿ ಎಲ್ಲ ಬುಕ್ಕನ್ನು ಸುಟ್ಟಾಕಿರ್ತಾನೆ. ಇವಳು ನಿಧಿ ಏನು ಮಾಡಿಬಿಟ್ಟೆ ಸಂಜಯ್, ಯಾಕೆ ಹಿಂಗೆಲ್ಲ ಸುಟ್ಟಾಕ್ತೆ, ನನ್ನ ಮೇಲೇನೋ ಸಿಟ್ಟು, ನಮ್ಮ ಬುಕ್ ಮೇಲೆ ಯಾಕೆ ತೋರಿಸ್ತೆ ಅಂದ್ಬಿಟ್ಟು ಒಂದೊಂದೇ ಆರಿಸಿ ಎತ್ಕೊಳಕ್ಕೆ ಹೋಗಿ ಕೈನ ಸುಟ್ಕೊತಾಳೆ. ಕೈ ಸುಟ್ಕೊಂಡ್ಮೇಲೆ ಅದನ್ನು ಕರ್ಣ ಬಂದು ನೋಡ್ತಾನೆ. ಕರ್ಣ ಬಂದು ನೋಡಿ ಸಂಜಯ್ಗೆ ಬೈತಾನೆ. ಆಮೇಲೆ ನಿಧಿನ ಕರ್ಕೊಂಡು ಹೋಗ್ತಾನೆ ರೂಮ್ಗೆ. ಕರ್ಕೊಂಡು ಹೋಗ್ಬಿಟ್ಟು, ನನ್ನ ಹತ್ರ ನೋಟ್ಸ್ ಇಲ್ಲ ಸರ್, ನಾಳೆ ಎಕ್ಸಾಮಿಗೆ ನಾನು ಏನು ಓದಲಿ ಅಂತ ಅಂದಾಗ ಕರ್ಣ ಇದ್ದವನು ಒಂದು ಪೆನ್ ಡ್ರೈವ್ ತಂದು ಕೊಟ್ಬಿಟ್ಟು, ತಗೊಳ್ಳಿ ಇದರಲ್ಲಿ ನೀವು ಮಾಡಿಸಿರೋ ನೋಟ್ಸ್ ಇದೆ ಅಂತ ಹೇಳಿ ಕೊಡ್ತಾನೆ. ಆವಾಗ ನಿಧಿ ಕೇಳ್ತಾಳೆ, ನಾನು ಮಾಡಿರೋ ನೋಟ್ಸ್ ಅದು ಹೆಂಗೆ ಸರ್ ಅಂತ ಅಂದಾಗ, ನೀವು ಟಾಪರು, ನಿಮ್ಮ ನೋಟ್ಸ್ಗಳಿಗೆ ಬೆಲೆ ಇರುತ್ತೆ, ಅದು ನಿಮಗೆ ಗೊತ್ತಿರಲ್ಲ ಅಂತ ಅಂದ್ಬಿಟ್ಟು ಕರ್ಣ ನಿಧಿಗೆ ಪೆನ್ ಡ್ರೈವ್ ಕೊಟ್ಬಿಟ್ಟು ಹೋಗ್ತಾನೆ. ಅಷ್ಟರಲ್ಲಿ ಕಾರ್ದು ಹಾರ್ನ್ ಸೌಂಡ್ ಆಗುತ್ತೆ. ಮನೆಯವರೆಲ್ಲ ಬಂದರು ಅಂತ ಅಂದ್ಕೊಂಡು ಕರ್ಣ ಹೋಗ್ತಾನೆ. ನಿತ್ಯ ರೂಮಲ್ಲಿ ಇರ್ತಾಳೆ. ನಿತ್ಯನ ನೋಡಿಬಿಟ್ಟು ನಿತ್ಯಂಗೆ ಟ್ಯಾಬ್ಲೆಟ್ ಕೊಡಬೇಕಿತ್ತಲ್ಲ, ಟ್ಯಾಬ್ಲೆಟ್ ಕೊಟ್ಬಿಟ್ಟು ನಿತ್ಯನ ಮಲ್ಗಕ್ಕೆ ಹೇಳ್ತಾನೆ. ನಿತ್ಯ ಮಲಗ್ತಾಳೆ. ಕರ್ಣನು ಕೆಳಗಡೆ ಹಾಸ್ಕೊಂಡು ಮಲಿಕೊಳ್ತಾನೆ. ಆದರೆ ಕರ್ಣಂಗೆ ಸಡನ್ ಎಚ್ಚರ ಆಗುತ್ತೆ, ನಿಧಿ ಬೇರೆ ಕೈ ಸುಟ್ಕೊಂಡಿಲ್ಲ, ಅವಳು ಓದ್ತಿದ್ದಾಳೋ ಇಲ್ವೋ ಅಂತ. ರೂಮ್ಗೆ ಹೋಗ್ತಾನೆ ನೋಡೋಕ್ಕೆ. ಅದನ್ನು ಈ ಸಂಜಯ್ ಮತ್ತು ಅವರಪ್ಪ ನೋಡಿಬಿಟ್ಟು, ಇದೇನಿದು ಇಂಥ ಒಳ್ಳೆ ಮನುಷ್ಯ ಇಷ್ಟೊತ್ತಲ್ಲಿ ನಿಧಿ ರೂಮ್ಗೆ ಹೋಗ್ತಿದ್ದಾನಲ್ಲ, ಅವ್ನು ಏನೇ ಮಾಡಿದ್ರು ನಾನು ಅದನ್ನ ಕೆಟ್ಟದಾಗಿ ಮಾಡ್ತೀನಿ ಅಂತ ಅಂದ್ಕೊಂಡು ಸಂಜಯ್ ಡಿಸೈಡ್ ಮಾಡ್ತಾನೆ. ನಿಧಿ ಫುಲ್ಲು ನಿದ್ದೆ ಬರೋ ಹಂಗೆ ಇದು ಮಾಡ್ತಿರ್ತಾಳೆ. ಅವಾಗ ಕರ್ಣ ಅಂತಾನೆ, ನಿಮ್ಗೆ ಜ್ವರ ಬಂದಿದೆ, ಕೈ ಬೇರೆ ಸುಟ್ಕೊಂಡಿದ್ದೀರಾ, ನೀವೀಗ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ, ಅದಾದಮೇಲೆ ಎದ್ದು ಓದ್ಕೊಳ್ಳಿ ಅಂತ ಹೇಳ್ತಾನೆ. ಇಲ್ಲ ಅಂತಾಳೆ. ಅದಾದಮೇಲೆ, ಇಲ್ಲ ಬಿಡಿ ನಾನೇ ನಿಮಗೆ ಗೈಡ್ ಮಾಡ್ತೀನಿ ಅಂತ ಕೇಳಿದಾಗ ನಿಧಿ, ಇಲ್ಲ ನಾವಿಬ್ಬರೇ ರೂಮಲ್ಲಿದ್ದೀವಿ, ಇದೇನಾದ್ರು ಮನೇಲಿರೋ ಜನಗಳಿಗೆ ಗೊತ್ತಾದರೆ ಇದಾಗುತ್ತೆ, ಅಕ್ಕಂಗೆ ಏನಾದ್ರು ಗೊತ್ತಾಯಿತು ಅಂತ ಅಂದರೆ ಇನ್ನೂ ಪ್ರಾಬ್ಲಮ್ಮು, ನೀವು ಇಲ್ಲಿಂದ ಹೊರಡಿ ಅಂತ ನಿಧಿ ಎಷ್ಟು ಹೇಳಿದ್ರು ಕರ್ಣ ಕೇಳಲ್ಲ. ಇಲ್ಲ ನಾನು ಇಲ್ಲೇ ಇರ್ತೀನಿ ಅಂತ ಅಂದ್ಬಿಟ್ಟು ಅಲಾರಾಮ್ ಇಟ್ಬಿಟ್ಟು ನಿಧಿ ಮಲ್ಕೊಳ್ತಾಳೆ. ಕರ್ಣನೂ ಅಲ್ಲೇ ಮಲ್ಕೊಳ್ತಾನೆ. ಅದಾದಮೇಲೆ ಅಲಾರಾಮ್ ಇಟ್ಟು ಇವ್ರು ಎದ್ದಿರ್ತಾರೆ. ಅಷ್ಟರಲ್ಲಿ ಅವ್ರ ಮನೆಯವರೆಲ್ಲ ಬಂದು ನೋಡಿ ಇವರಿಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ.